ಬಾಗಲಕೋಟೆ ಜಿಲ್ಲೆ ಶ್ರೀವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕ್ ನಿಯಮಿತ ಹುನಗುಂದ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 13, 2025 ರಂದು ಮುಂಜಾನೆ 11 ಗಂಟೆಗೆ ಬ್ಯಾಂಕಿನ 64ನೇ ವಾರ್ಷಿಕ ವರದಿ ಹಾಗೂ 2024 ರಿಂದ 25ನೇ ಸಾಲಿನ ಅಡಾವೆ ಪತ್ರಿಕೆಯ ವಾರ್ಷಿಕ ಮಹಾಸಭೆಯು ಹುನಗುಂದ ಪಟ್ಟಣದ ಎಪಿಎಂಸಿ ಆವರಣದ ಬ್ಯಾಂಕಿನ ನೂತನ ಕಟ್ಟಡದ ಸಭಾಂಗಣದಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಶಕುಂತಲಾ ಎಸ್ ಗಂಜಿಹಾಳರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಎಸ್.ಎಚ್. ವಲಕುಂದಿರ ಉಪಸ್ಥಿತಿಯಲ್ಲಿ ಜರುಗಿತು. ಈ ಒಂದು ಸಭೆಯಲ್ಲಿ ಶಾಖಾ ವ್ಯವಸ್ಥಾಪಕರಾದ ಆರ್.ವಿ. ಪಾಟೀಲರು ಸಭೆಯ ನಡವಳಿಕೆಯ ವರದಿ ವಾಚಿಸಿದರು. ನಂತರ ಎಮೆನಿಮ್ಮಲಗುಂದಿರು ಬ್ಯಾಂಕಿನ ಸದಸ್ಯತ್ವ ನೀಡುವ ಮತ್ತು ತೆಗೆದುಹಾಕಿರುವ ಟಿಪ್ಪಣಿ ವರದಿ ವಾಚಿಸಿ ಸಾಮಾನ್ಯ ಸದಸ್ಯರು ಮಾರ್ಚ್ 31, 2025ಕ್ಕೆ ಇದ್ದಂತೆ 41,875 ಮತ್ತು ಸದಸ್ಯರು 141 ಸೇರಿ ಒಟ್ಟು 42,016 ಹಾಗೂ ನಾಮಮಾತ್ರ ಸದಸ್ಯರು 1,015 ರಿದ್ದು ಷೇರು ಬಂಡವಾಳ 1,837.19 ಲಕ್ಷ ರೂಪಾಯಿಗಳು, ಕಾಯ್ದಿಟ್ಟ ನಿಧಿಯು 43,319.15 ಲಕ್ಷ ರೂಪಾಯಿಗಳಾಗಿರುವುದನ್ನು ಸಭೆಗೆ ಮಾಹಿತಿ ನೀಡಿದರು. ನಂತರ ಶಾಖಾ ವ್ಯವಸ್ಥಾಪಕರಾದ ಬಿ.ಆರ್. ರಾಜಾಪೂರರು ನಿರ್ದೇಶಕ ಮಂಡಳಿ ರೂಪಿಸಿದ ಸನ್ 2025 ರಿಂದ 26ನೇ ವರ್ಷದ ಕಾರ್ಯಚಟುವಟಿಕೆ ವರದಿ ವಾಚಿಸಿ ಬ್ಯಾಂಕಿಗೆ ಸಾಮಾನ್ಯ ಸದಸ್ಯರನ್ನು 42,500 ರವರೆಗೆ ಹಾಗೂ ಸಹ ಸದಸ್ಯರನ್ನು 1,000 ವರೆಗೆ ಹೆಚ್ಚಿಸುವ ಹಾಗೂ ಬ್ಯಾಂಕಿನ ಪಾಲು ಬಂಡವಾಳವನ್ನು 20 ಕೋಟಿವರೆಗೆ ಸಂಗ್ರಹಣೆ, ಬ್ಯಾಂಕಿನ ಠೇವಣಾತಿಗಳನ್ನು 600 ಕೋಟಿ ಸಂಗ್ರಹಣೆ, 400 ಕೋಟಿಗೂ ಮೀಗಿಲಾಗಿ ಸದಸ್ಯರಿಗೆ ಸಾಲ ಸೌಲಭ್ಯ, ಆದ್ಯತಾ ಕ್ಷೇತ್ರಕ್ಕೆ ಪ್ರತಿಶತ 75ರಷ್ಟು, ಮುದ್ದತ ಮೀರಿದ ಸಾಲದ ಪ್ರಮಾಣವನ್ನ ಪ್ರತಿಶತ 5ಕ್ಕೆ ಇಳಿಸುವುದು, ವರಮಾನೇತರದಾಸ್ತಿಗಳನ್ನು ಪ್ರತಿಶತ 4ಕ್ಕೆ ಕಡಿತಗೊಳಿಸುವುದು, ಸುಸ್ತಿ ಸಾಲ ಪರಿಣಾಮಕಾರಿ ವಸೂಲು ಹಾಗೂ ಬ್ಯಾಂಕಿನ ಲಾಭವನ್ನು 3 ಕೋಟಿ ಮೀರಿ ಹೆಚ್ಚಿಸುವ ಗುರಿ ಹಾಕಿಕೊಂಡಿದ್ದನ್ನು ಪ್ರಸ್ತಾಪಿಸಿದರು. ನಂತರ ಶಾಖಾ ವ್ಯವಸ್ಥಾಪಕರಾದ ಜಿ.ಎಸ್. ಪಾಟೀಲರು ಬ್ಯಾಂಕಿನ ಲೆಕ್ಕ ತಪಾಸಣಾ ವರದಿ ವಾಚಿಸಿದರು. ನಂತರ ಶಾಖಾ ವ್ಯವಸ್ಥಾಪಕರಾದ ಎಚ್.ಪಿ. ಪಾಟೀಲರು 2025 ರಿಂದ 26ನೇ ಸಾಲಿಗೆ ಬ್ಯಾಂಕಿಗೆ ಪಡೆಯಬಹುದಾದ ಸಾಲ ಮತ್ತು ಠೇವಣಿ ಮಿತಿಯನ್ನು ನಿಗದಿಪಡಿಸುವ ವರದಿ ವಾಚಿಸಿದರು. ನಂತರ ಉಪಪ್ರಧಾನ ವ್ಯವಸ್ಥಾಪಕರಾದ ಪಿ.ಎನ್. ಪಾಟೀಲರು 2024 ರಿಂದ 25ನೇ ಸಾಲಿನ ಲಾಭ ವಿಭಾಗಣೆ ವರದಿ ವಾಚಿಸುತ್ತಾ ಒಟ್ಟು ಬ್ಯಾಂಕಿನ 2,18,75,960.54 ರೂಪಾಯಿಗಳು ನಿವ್ವಳ ಲಾಭದ ವಿಭಾಗಣೆಯ ಮಾಹಿತಿ ನೀಡಿದರು. ನಂತರ ಶಾಖಾ ವ್ಯವಸ್ಥಾಪಕರಾದ ಎಸ್.ಜಿ. ರಾಂಪೂರರು ಸನ್ 2025 ರಿಂದ 26ನೇ ಸಾಲಿನ ಅಂದಾಜು ಪತ್ರಿಕೆಯ ಮಂಜೂರಾತಿ ವರದಿ ವಾಚಿಸಿ ಒಟ್ಟು ಆದಾಯ ಮತ್ತು ಖರ್ಚು ಅಂದಾಜು 85,70,28,300 ರೂಪಾಯಿಗಳಿರುವುದನ್ನು ಪ್ರಸ್ತಾಪಿಸಿದರು. ನಂತರ ಪ್ರಧಾನ ವ್ಯವಸ್ಥಾಪಕರಾದ ಕೆ.ಸಾಲದಿರು ಕ್ರೋಢೀಕೃತ ಲಾಭ ಹಾನಿ ಪತ್ರಿಕೆಯ ವರದಿಯನ್ನು ವಾಚಿಸುತ್ತಾ ಒಟ್ಟು 78,37,486.4 ಪೈಸೆಗಳಿರುವುದನ್ನು ಪ್ರಸ್ತಾಪ ಮಾಡಿದರು. ನಂತರ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಜಾಮೀನು ಸಾಲ, ಚುನಾವಣೆ, ಗುರುತಿನ ಚೀಟಿ, ಸಾಲ ವಸೂಲಾತಿ ಮತ್ತು ಬ್ಯಾಂಕಿನ ಲಾಭ ಸೇರಿತರೆ ಬ್ಯಾಂಕಿನ ಸದಸ್ಯರಿಂದ ಬಂದ ಪ್ರಶ್ನೆಗಳಿಗೆ ಬ್ಯಾಂಕಿನ ನಿರ್ದೇಶಕರಾದ ಮಂಜುನಾಥೆ ನಾಲೂರ, ರವಿ ಎಂ. ಹುಚನೂರ, ಶಿವಾನಂದ ವಿಕಂಠಿ, ರಾಜಕುಮಾರ ಬಿಬಾದವಾಡಗಿ, ದೇವಣ್ಣ ಅಡಂಬಳ, ಮಹಾಂತೇಶ ವಾರಿಯರು ಉತ್ತರಿಸಿದರು. ಈ ಒಂದು ಸಭೆಯ ನಿರೂಪಣೆಯನ್ನು ಕೆ.ಜಿ. ಬಂಗಾರಿಯರು ನೆರವೇರಿಸಿದರೆ ಬ್ಯಾಂಕಿನ ಆಡಳಿತ ಮಂಡಳಿಯ ನಿರ್ದೇಶಕರಾದ ಶ್ರೀಮತಿ ಶಕುಂತಲಾ ಎಸ್. ಬೆಲ್ಲದ, ನೀಲಪ್ಪ ಎಸ್. ಮುಕ್ಕಣ್ಣವರ, ಶ್ರೀಮತಿ ಎಲ್.ಎಂ. ಮುಕ್ಕಣ್ಣವರ, ಬಸವರಾಜ್ ಎಸ್. ಹೊಸೂರ, ನೀಲಪ್ಪ ಎಫ್. ತಪೇಲಿ, ತಿಪ್ಪರೆಡ್ಡೆಪ್ಪ ಎಂ. ನಾಗರಾಳ, ಶರಣಪ್ಪ ಬಿ. ಹೊಸೂರ, ಬಸವರಾಜ ಬಿ. ನಾಡಗೌಡ್ರ, ತಿರುಪತಿ ಎಚ್. ಕುಷ್ಟಗಿ, ಮುತ್ತಣ್ಣ ಕಲ್ಗೂಡಿ, ಶ್ರೀಮತಿ ದೀಪ ಎಂ. ಸುಂಕದ ಹಾಗೂ ವ್ಯವಸ್ಥಾಪಕ ಸಮಿತಿಯ ನಿರ್ದೇಶಕರಾದ ಡಾಕ್ಟರ್ ಎಂ.ಜಿ. ಬಂಗಾರಿರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಬ್ಯಾಂಕಿನ ಸದಸ್ಯರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ.
ಎನಗುಳ್ಳ ದೊಂದಿವನ ಅದು ತಮ್ಮಲ್ಲಿ ಬೆಳೆದಿದ್ದ ಬಳಿಕ ನನಗೆ ದುಡ್ಡು ದುಗ್ಗಾಣೆಯಲ್ಲಿ ನಿಮ್ಮ ನೆಮ್ಮದಿಯ ಬಾಳಿಗೆ ನೀಡಿದರೆ ದುಶ್ಚಟಗಳ ತುಂಬಿಕೊಳ್ಳುವುದು ನೋಡಿ. ಎಲ್ಲ ವ್ಯಸನಗಳೆಲ್ಲ ಹಾಕಿ ಸಲ್ಲದಂತೆ ಸ್ವಾಮಿಗೆ ಬಿಟ್ಟಿನೆಂದರೆ ಕಟ್ಟಿ ಮನೆಗೆ ಕಟ್ಟಿ ಹಾಕುವುದೇ ದಾರಿಯಿಂದ ದೂರವಿದೆ ಸೂರ್ಯಚಂದ್ರರ ಸುತ್ತಲೂ ಅಚ್ಚ ಬದುಕಿನ ಹಡಗ ತಪ್ಪಿಸಿ ಬಿಚ್ಚ ಬಾಳಲು ಬೆಳಗಲಿ ಎಂಬ ಸಂದೇಶವನ್ನು ನಾಡಿಗೆ ಸಾರಿದ ಈ ನಾಡು ಕಂಡ ಶ್ರೇಷ್ಠ ಸಂತ ಶರಣರ ಸಾಲಿನಲ್ಲಿ ಒಬ್ಬರಾದ ಅಖಂಡ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಸವನಾಡಿನ ಹುಡುಗುಂದದ ಪ್ರತಿಷ್ಠಿತ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕಿನ ವಾರ್ಷಿಕ 64ನೇ ವಾರ್ಷಿಕ ಮಹಾಸಭೆಗೆ ತಮಗೆಲ್ಲರಿಗೂ ಸ್ವಾಗತ, ಹಾರ್ದಿಕ ಸುಸ್ವಾಗತ. ದುಡಿಯುತ್ತಿದ್ದ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಯನ್ನು ಕಳೆದುಕೊಂಡ ಆ ದಿನ ಕರಾಳ ದಿನ. ಆ ಕರಾಳ ದಿನದಂದು ಮೃತ್ಯುವಿನ ಪಾದಕ್ಕೆ ಶರಣಾದವರು ನಮ್ಮ ಸಹಾಯ ಮಾಡಲು ಬಂದಿದ್ದಾರೆ ಶ್ರೀ ಆರ್.ವಿ. ಪಾಟೀಲ್. ಮೊದಲನೇ ಶ್ರೀ ಸಿದ್ದು ಬೆಂಡಿ ಸಾಕಿ ಲೇಖಲ್ ಇವರು ಆಸ್ತಿಗಳ ಮೇಲೆ ಊರ್ಜಾ ದಾಖಲು ಮಾಡುವ ಹಾಗೂ ಊರ್ಜಾ ಕಿರುವಣೆ ಮಾಡುವ ಸಲುವಾಗಿ ಪ್ರತ್ಯೇಕ ಸಿಬ್ಬಂದಿ ನೇಮಿಸಬೇಕು ಎಂಬುದರ ಕುರಿತು ಕೇಳಿದ ಪ್ರಶ್ನೆಗೆ ನಿರ್ದೇಶಕರಾದ ಶ್ರೀ ಆರ್.ಡಿ. ಬಾಲವಾಡಿಯವರು ಉತ್ತರಿಸುತ್ತಾ ಇದಕ್ಕೆ ಪ್ರಧಾನ ವ್ಯವಸ್ಥಾಪಕರ ಸಹಿ ಇರುತ್ತದೆ. ನೀಡಿರುವ ಹಾಗೂ ಸದಸ್ಯತ್ವದಿಂದ ತೆಗೆದುಹಾಕಿರುವ ಸದಸ್ಯರ ಟಿಪ್ಪಣಿಯನ್ನು ನಿಮ್ಮದು ಸಾದರಪಡಿಸ್ತಾ ಇದ್ದೀನಿ. ಇಂದಿನ ಸಭೆಯ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ವಿಷಯ 5 ಪುಟ ಸಂಖ್ಯೆ 5 2024-25ಕ್ಕೆ ಕೊನೆಗೊಂಡಂತೆ ಬ್ಯಾಂಕಿನ ಸದಸ್ಯತ್ವ ನೀಡಿರುವ ಹಾಗೂ ಸದಸ್ಯತ್ವದಿಂದ ತೆಗೆದುಹಾಕಿರುವ ಸದಸ್ಯರ ಟಿಪ್ಪಣಿ. 31/3/2024ಕ್ಕೆ ಇದ್ದಂತೆ ಸಾಮಾನ್ಯ ಸದಸ್ಯರ ಸಂಖ್ಯೆ 42,271. ಪ್ರಸಕ್ತ ವರ್ಷದಲ್ಲಿ ಅಂದರೆ 2024-25ರಲ್ಲಿ ಹೊಸ ಪ್ರವೇಶವಾಗಿದ್ದು ಯಾವುದಿಲ್ಲ. ಈ ವರ್ಷದಲ್ಲಿ ಕಡಿಮೆಯಾಗಿದ್ದು 396 ಸದಸ್ಯರು ಕಡಿಮೆಯಾಗಿರುತ್ತಾರೆ. ಒಟ್ಟು 31/3/2025ಕ್ಕೆ ಇದ್ದಂತೆ ಒಟ್ಟು ಸಾಮಾನ್ಯ ಸದಸ್ಯರ ಸಂಖ್ಯೆ 43,875. ಎರಡನೇದಾಗಿ ಸಹ ಸದಸ್ಯರು ಅಂತ್ಯಗೊಂಡಂತೆ ಸಹ ಸದಸ್ಯರು ಇರುವುದಿಲ್ಲ. ಈ ವರ್ಷದಲ್ಲಿ ಪ್ರಸಕ್ತ ವರ್ಷದಲ್ಲಿ ಅಂದರೆ 2024-25ರಲ್ಲಿ ಹೊಸದಾಗಿ ಪ್ರವೇಶ ಪಡೆದಿರತಕ್ಕಂಥ ಸದಸ್ಯರು 141. ಈ ಸಾಮಾನ್ಯ ಸದಸ್ಯರು ಹಾಗೂ ಸಹ ಸದಸ್ಯರು ಎರಡು ಕೂಡಿಸಿಕೊಂಡು 31/3/2024ಕ್ಕೆ 42,271. ಈ ಪ್ರಸಕ್ತ ಸಾಲಿನಲ್ಲಿ ಪ್ರವೇಶ ಪಡೆಯುವಂತವರು 141. ಈ ಬ್ಯಾಂಕಿನ ಸಾಮಾನ್ಯ ಸದಸ್ಯರನ್ನು 42,500 ಹಾಗೂ ಸಹ ಸದಸ್ಯರನ್ನು 1,000 ಮಾಡಿಕೊಳ್ಳುವುದು. 2. ಬ್ಯಾಂಕಿನ ಪಾಲು ಬಂಡವಾಳವನ್ನು ರೂಪಾಯಿ 20 ಕೋಟಿಯವರೆಗೆ ಸಂಗ್ರಹಿಸುವುದು. 3. ಬ್ಯಾಂಕಿನ ಠೇವಣಿಗಳನ್ನು 600 ಕೋಟಿಗೂ ಮಿಗಿಲಾಗಿ ಸಂಗ್ರಹಿಸಲು ಹಾಗೂ 400 ಕೋಟಿಗೂ ಮಿಗಿಲಾಗಿ ಸದಸ್ಯರುಗಳಿಗೆ ಸಾಲ ಸೌಲಭ್ಯಗಳನ್ನು ಒದಗಿಸಲು ಕಾರ್ಯಕ್ರಮ ಹಾಕಿಕೊಳ್ಳಲಾಗಿದೆ. ನಾನು ಆದ್ಯತಾ ಕ್ಷೇತ್ರಕ್ಕೆ ಕೊಡುವ ಸಾಲಗಳನ್ನು ಪ್ರತಿಶತ %75 ಹೆಚ್ಚಿಸುವುದು. 5. ಮುದ್ದಕ್ಕೆ ಮೀರಿದ ಸಾಲದ ಪ್ರಮಾಣವನ್ನು ಪ್ರತಿಶತ 5ಕ್ಕೆ ಇಳಿಸುವುದು. 6. ಬ್ಯಾಂಕಿನ ವಹಿವಾಟ ತಲುಪಿಲ್ಲದ ಆಸ್ತಿಗಳ ಶೇಕಡಾವಾರು ಪ್ರತಿಶತ 4ಕ್ಕಿಂತ ಕಡಿಮೆಗೊಳಿಸಲು ಸುದ್ದಿ ಸಾಲಗಳನ್ನು ಪರಿಣಾಮಕಾರಿಯಾಗಿ ವಸೂಲಿ ಮಾಡಲು ಕಾರ್ಯಕ್ರಮ ಬಿಡುವುದು. 7. ಬ್ಯಾಂಕಿನ ನಿವ್ವಳ ಲಾಭವನ್ನು ರೂಪಾಯಿ 3 ಕೋಟಿ ಮೀರಿ ಹೆಚ್ಚಿಸಲು ಕಾರ್ಯಕ್ರಮ ಬಿಡಲಾಗಿದೆ. ಧನ್ಯವಾದ. ಸೂಕ್ತ ಕ್ರಮ ವಹಿಸಬೇಕು. ಅನುತ್ಪಾದಕ ಸಾಲಗಳ ವಸೂಲಿಗೆ ಸಹ ಕ್ರಮ ಇರಬೇಕೆಂದು ತಿಳಿಸಿರುತ್ತಾರೆ. ಆದ್ದರಿಂದ ಗ್ರಾಹಕ ಅಥವಾ ಸದಸ್ಯರು ತಮ್ಮ ಮುದ್ದತ್ ಮೀರಿರುವಂತಹ ಅಥವಾ ತಮ್ಮ ಸಾಲವನ್ನು ಅವಧಿಯಲ್ಲಿ ಪುನರ್ನವೀಕರಣವನ್ನು ಅಥವಾ ಸಾಲ ತೀರಿಸಿ ಮರುಪಾವತಿ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ KYC
ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಭಾರತೀಯ ರಿಸರ್ವ್ ಬ್ಯಾಂಕಿನ ಸುತ್ತೋಲೆಯ ಪ್ರಕಾರ ಪ್ರತಿಯೊಬ್ಬ ಸದಸ್ಯರು ಸಹ ತಮ್ಮ ಗುರುತಿನ ಚೀಟಿ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಕೊಟ್ಟು ಕೆವೈಸಿಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಸಾಲದ ಮತ್ತು ಠೇವಣಿಗಳ ಗರಿಷ್ಠ ನಿಧಿಯನ್ನು ನಿಗದಿಪಡಿಸಿದೆ. ಬ್ಯಾಂಕಿನ ಉಪನಿಬಂಧನೆ 8ರ ಪ್ರಕಾರ ಸಂದಾಯವಾದ ಷೇರುಧನ ಮತ್ತು ಮೀಸಲು ನಿಧಿಯ ಮತ್ತು ಕಟ್ಟಡ ನಿಧಿಯ ಮೊದಲಿನಲ್ಲಿ ಕೂಡಿಬಿದ್ದ ನಷ್ಟಗಳನ್ನು ವಜಾ ಮಾಡಿದ ಮೇಲೆ ಬರುವ ನಿವ್ವಳ ಮೊದಲಿನ 25%ರಷ್ಟಕ್ಕೆ ಅಥವಾ ಸಹಕಾರ ಕಾಯ್ದೆ ಹಾಗೂ ನಿಯಮಗಳಲ್ಲಿ ನಿಗದಿಪಡಿಸಿದ ಪರಿಮಿತಿಗೆ ಮೀರಕೂಡದು. 25 times the total. 2 ರಿಸರ್ವ್ ಫಂಡ್ 13,88,89,965 ರೂಪಾಯಿ 71 ಪೈಸೆ. ಬಿಲ್ಡಿಂಗ್ ಫಂಡ್ 4,32,27,93 ರೂಪಾಯಿ. ಒಟ್ಟು 35,98,36,058 ರೂಪಾಯಿ 71 ರೂಪಾಯಿಗಳು. ಇದಕ್ಕೆ ಇಂಟು 25 ಅಂದ್ರೆ 819,59,59,1,467 ರೂಪಾಯಿ 75 ಪೈಸೆ ಸಾಲ ಅಥವಾ ಠೇವುಗಳನ್ನು ಸ್ವೀಕರಿಸುವ ಮಿತಿ. ಇನ್ನು ಕ್ಯಾಪಿಟಲ್ ಫಂಡ್ 18,37,19,000ಕ್ಕೆ ಇದರ 15% ರಷ್ಟು 2,75,57,850 ರೂಪಾಯಿಗಳನ್ನು ವ್ಯಕ್ತಿಗಳ ಸಾಲದ ಪರಿಮಿತಿಯನ್ನಾಗಿ ಮಾಡಬಹುದಾಗಿದೆ. ಮೀಸಲು 54,62,995 ಉಳಿದ ಲಾಭ 1,64,06,970 ಸರ್ಕಾರ ಶಿಕ್ಷಣ ನಿಧಿ 2% 3,22,130 ಉಳಿದ 1,60,72,830 ರೂಪಾಯಿ 54 ಕರ್ನಾಟಕ ರಾಜ್ಯ ಪಟ್ಟಣ ಬ್ಯಾಂಕುಗಳ ಉಳಿದ ಲಾಭ ಸಹ 1,59,18,040 ರೂಪಾಯಿ 54 1% 1,60,782. ಕರಡು ಸಾಲದ ನಿಧಿ 15% 23,83,706. ಕಟ್ಟಡ ನಿಧಿಗೆ 16% 20,46,886. ಸಿಬ್ಬಂದಿ ಸೇವಾ ನಿಧಿಗೆ 1% 39,190 ರೂಪಾಯಿ 54. ಒಟ್ಟು 2,70,75,954 ಪೈಸೆಯನ್ನು ಬಿಡುಗಡೆ ಮಾಡಲಾಗಿದೆ. 2025-26 ಸಾಧನಪಡಿಸಿವೆ. ಅನುಕ್ರಮ ಆದಾಯ ಅನುಕ್ರಮ 1 ಸಾಲ ಹಾಗೂ ಗುಂತಾಯಿಸಿದ ಹಣದ ಮೇಲೆ ಬಡ್ಡಿ. 2024-25 ಆದಾಯ ಅಂದಾಜು 77,88,46,600 ರೂಪಾಯಿ. 2024-25 ಆದಾಯ ಬಂದದ್ದು 61,66,62,309 90,46,46,600 ರೂಪಾಯಿ. 2024-25 ಆದಾಯ ಬಂದದ್ದು 78,19,33,486 ಪೈಸಾ. 25-26 ಆದಾಯ ಅಂದಾಜು 85,70,28,300. ಖರ್ಚು 1 ಸಾಲ ಠೇವಣಿ ಮೇಲೆ ಬಡ್ಡಿ. 24-25 ಖರ್ಚು ಅಂದಾಜು ರೂಪಾಯಿ 49 ಕೋಟಿ. 24-25 ಖರ್ಚು ಬಂದದ್ದು 45,55,69,249. 2025-26 ಖರ್ಚು ಅಂದಾಜು 48,50,00,000. 2 ನೌಕರರ ಪಗಾರ, ವೃತ್ತಿ ಭತ್ಯೆ, ಪ್ರಾವಿಡೆಂಟ್ ಫಂಡ್ ಇತ್ಯಾದಿ 11,95,00,000. 2024-25 ಖರ್ಚು ಅಂದಾಜು 2024-25 ಖರ್ಚು ಬಂದ ಖರ್ಚು ಅಂದಾಜು 1,50,00,000. 13 ಲಾಭ 24-25 ಅಂದಾಜು 3,25,00,000. ಬಂದದ್ದು 2,18,75,960 ರೂಪಾಯಿ 54. 25-26 ಅಂದಾಜು 2,50,00,000. ಒಟ್ಟು ಖರ್ಚು ಅಂದಾಜು 81,90,46,600.
24% ಖರ್ಚು ಬಂದದ್ದು 78,19,37,486 ರೂಪಾಯಿ 25-26 ಖರ್ಚು ಅಂದಾಜು 75,70,28,300. ಸದರ ವರ್ಷದಲ್ಲಿ ಬಜೆಟ್ಗಿಂತ ಹೆಚ್ಚಿಗೆ ಬಂದ ವೆಚ್ಚಗಳಿಗೆ ಮಂಜೂರು ಮಾಡಬೇಕಾಗಿ ವಿನಂತಿ. ತಾವು ಪರಿಶೀಲಿಸಿ ಅನುಮೋದನೆ ಇದನ್ನ ಸಂಕ್ಷಿಪ್ತವಾಗಿ 19,000 ನಿಧಿಗಳು 43,19,35,000 ಠೇವಣಿಗಳು 571,74,18,000 ಇದು ದುಡಿ ಬಂಡವಾಳ 639,82,36,000 ಇದು ಪ್ರತಿ ನಾವು ಸಾಲ ಮತ್ತು ಮುಂಗಡಗಳನ್ನು ವಿತರಿಸಿದ್ದು 371,67,25,000 ಸಾಗಿತ್ತು ಹೇಳಿಕೆಗಳ ಹಿಡಿದು ಅದು ಮತ್ತೆ ಈ ಮಾತನ್ನ ನಾನು ಯಾಕೆ ಸ್ಮರಿಸ್ತಾ ಇದ್ದೀನಿ ಅಂತಂದ್ರೆ ಒಂದು ಆರ್ಥಿಕ ಸಂಸ್ಥೆ ಯಶಸ್ವಿಯಾಗಿ ಬೆಳೆಯಬೇಕಾದ್ರೆ ಬ್ಯಾಂಕಿನ ಗೌರವಾನ್ವಿತ ಸದಸ್ಯರ ಸಲಹೆ ಸೂಚನೆಗಳು ಅಷ್ಟೇ ಮುಖ್ಯ ಇರ್ತವೆ. ಅವರ ಸಲಹೆ ಸೂಚನೆಯಂತೆ ನಾವು ನಡೆದುಕೊಂಡಾಗ ಬ್ಯಾಂಕು ಯಶಸ್ವಿಯಾಗಿ ಮುನ್ನಡೆಯಲು ಸಾಧ್ಯ ಅಂತ ಹೇಳ್ತಾ ಈಗ ಅಧ್ಯಕ್ಷರ ಅಪ್ಪಣೆಯ ಮೇರೆಗೆ ಬಂದ ಇನ್ನಿತರ ವಿಷಯಗಳಲ್ಲಿ ಬ್ಯಾಂಕಿನ ಸರ್ವ ಸದಸ್ಯರಿಗೆ ಚರ್ಚೆಗೆ ಅವಕಾಶವಿದ್ದು ಯಾರ ಸದಸ್ಯರು ತಾವು ಪ್ರಶ್ನೆ ಕೇಳಬೇಕಂತೇಳಿ ತಾವು ಇದ್ದ ಸ್ಥಳದಲ್ಲಿ ಧ್ವನಿವರ್ಧಕದ ಸೌಲಭ್ಯವನ್ನು ಕಲ್ಪಿಸಿಕೊಳ್ಳಲಾಗುವುದು. ತಮ್ಮ ಸಲಹೆ ಸೂಚನೆಗಳು ಯಶಸ್ವಿ ಆಗಬೇಕಾದ್ರೆ ಶಾಂತತೆಯು ಕೂಡ ಅಷ್ಟೇ ಮುಖ್ಯ. ಶಾಂತತೆಯಿಂದ ಪ್ರತಿಯೊಬ್ಬರು ಕೂಡ ಏನಾದರೂ ತಮ್ಮ ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದರೆ ಏನಾದರೂ ಪ್ರಶ್ನೆಗಳನ್ನು ಕೇಳುತ್ತಿದ್ದರೆ ಆಡಳಿತ ಮಂಡಳಿಗೆ ಕೇಳಬೇಕು. ದಯವಿಟ್ಟು ಸಿಬ್ಬಂದಿ ವರ್ಗದವರು ವ್ಯವಸ್ಥೆ ಮಾಡ್ತೀವಿ. ದಯವಿಟ್ಟು ಎಲ್ಲಾ ಪೇಪರ್ಗೂ ಅನೌನ್ಸ್ ಮಾಡಿರಿ, ವ್ಯವಸ್ಥೆ ಮಾಡಿರಿ ಮತ್ತು ಯಾರಿಗೆಲ್ಲ ಅಡ್ರೆಸ್ ಸರಿಯಾಗಿ ಇರಲಿಲ್ಲ ಅಂದ್ರೆ ಅಂಥವ್ರಿಗೆ ಮಾತ್ರ ಮುಟ್ಟಿಲ್ಲ, ಎಲ್ಲರಿಗೆ ಅವಕಾಶ ಮುಟ್ಟುವಂತ ನಾವು ಎಲ್ಲ ನಮ್ಮ ಡೈರೆಕ್ಟರ್ ಮತ್ತು ಅಧ್ಯಕ್ಷರು ಆ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿ ನಾ ಹೇಳ್ತೀನಿ. ಎಲ್ಲ ನಮ್ಮ ಆಡಳಿತ ಮಂಡಳಿ ಬಂದ ತಕ್ಷಣ ಅವ್ರಿಗೆ ಕಾರ್ಡ್ ಕೊಟ್ಟಿಲ್ಲ, ಅವ್ರಿಗೆ ಕಾರ್ಡ್ ಕೊಟ್ಟಿಲ್ಲ ಅಂತ ನಾನು ಬಂದ ತಕ್ಷಣ ನಿಮ್ಗೆ ತಮಿಳುನಾಡು ಶಾಖೆ ಮ್ಯಾನೇಜರ್ ಭೇಟಿ ಮಾಡಿಸಿದೆ. ಅವ್ರಿಗೆ ಕೊಡೋ ಸೂಚನೆಯನ್ನ ಹೇಳಿದ್ವಿ, ನಿಮಗೆ ಕಾರ್ಡ್ ಕೊಡ್ತಾರೆ ಅವಕಾಶ. ಒಂದೇದು ಆಮೇಲೆ ಡಿವಿಡೆಂಡ್ ಹೇಳಿದ್ದು ನಾವು ಯಾರಿಗೂ ಡಿವಿಡೆಂಡ್ ಕೊಡಬಾರದು ಅಂತ ತಿಳ್ಕೊಂಡು ಇವತ್ತವರೆಗೂ ಬಿಟ್ಟಿಲ್ಲ. ನಮ್ಮ RBI ಕಡೆಯಿಂದ ನಿರ್ದೇಶನ ಇದೆ, ಕೆಲವೊಂದು ವಸೂಲಿ ಕಾರ್ಯಕ್ರಮದೊಳಗ ಇದು ಆಗಿರೋದ್ರಿಂದ ನಾವು ಡಿವಿಡೆಂಡ್ ಕೊಡಕ್ ಬರಂಗಿಲ್ಲ. ಯಾಕಂದ್ರೆ RBI ಅವರು ಸೂಚನೆ ಐತಿ, ನಾವು ತಕ್ಷಣವೇ ಈ ಸರಿ ಏನ್ ಮಾಡ್ತೀವಪ್ಪ ಅಂತಂದ್ರೆ RBI ಅವ್ರ ಹತ್ರ ನಮ್ಮ ಬ್ಯಾಂಕಿನ ಮುಖಾಂತರ ನಾವು ಮನವಿಯನ್ನು ಮಾಡಿಕೊಂಡು ತಕ್ಷಣ ಎಲ್ಲ ಸದಸ್ಯರಿಗೆ ಡಿವಿಡೆಂಡ್ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಮಾಡಿದಪ್ಪ ಅಂತಂದ್ರೆ ಮಕ್ಕಳು ನಮಗೂ ಮಾಡಿಕೊಡಿ ಅಂತ ಹೇಳ್ತಾರೆ. ಇದು ಬ್ಯಾಂಕ್ ನಿಮ್ಮದು, ನೀವು ಈ ರೀತಿ ಅಟ್ಲೀಸ್ಟ್ ಈಗ ಬದಲಾವಣೆ ಆಗಿರ್ತಕ್ಕಂಥ ಎಲ್ಲ ನಿಯಮಗಳ ಪ್ರಕಾರ ಸದಸ್ಯರು ವರ್ಷದಾಗ ಒಂದು ದಿವಸ ನೀವು ಬಂದು ಭಾಗವಹಿಸಬೇಕಂತ ಅದು ನಿಮ್ಗೆ ಕರ್ತವ್ಯ. ಆದ್ರೆ ನಾವು ಎಲ್ಲರಿಗೂ ಮಾಡಿಕೊಡ್ಬೇಕಂತ ಹೇಳಿಲ್ಲ, ನಾವು ಕೊಟ್ಟಪ್ಪ ಅಂತಂದ್ರೆ ಸದಸ್ಯರ ಊರೊಳಗ ಸದಸ್ಯರೊಳಗೆ ಜಗಳ ಆಗ್ತಾವೆ. ಅದಕ್ಕೆ ಸರ್ಕಾರ ಕೊಡ್ತೀರಿ, ಅದು ನಮ್ಮ ಬ್ಯಾಂಕ್ ಕೊಡಾಗುತ್ತೆ. ಅದಕ್ಕೆ ಇವರು 64ನೇ ಮೀಟಿಂಗ್ 64 ವರ್ಷದೊಳಗೂ ಗಾಡಿ ವ್ಯವಸ್ಥೆ ಮಾಡಿಲ್ಲ. 2026 ನಾವು ನಮ್ಮ ಆಡಳಿತ ಮಂಡಳಿ ಸಭೆ ಮತ್ತು ಪುನಃ ಚರ್ಚೆ ಮಾಡಿಕೊಂಡು ಹೆಚ್ಚು ಮಾಡೋದಕ್ಕೆ ಕ್ರಮ ಕೈಗೊಳ್ಳುವ. ಸರ್ ಮತ್ತೆ ಹೇಳಿ
ಅದೆಲ್ಲ ತುಂಬ ಪ್ರತಿ ವರ್ಷ ನೋಡ್ ಕೇಳಿ ಕಟ್ಟಬೇಕು ನಮಗೂ ಕಟ್ಟಬೇಕಾಗಿ ಆಗಿ ಕೇಳಿ ನಿಮ್ಗೆ ದುಡ್ಡಲ್ಲೇ ಕೇಳಕ್ಕಾಗಿಲ್ಲ. ತೊಗರಿ ಮಾಡಿಲ್ಲ ರೇಟ್ ಬಂದಿಲ್ಲ ಬಿದ್ದೈತೆ. ಹೀಗಾಗಿ ಲಾಭಾಂಶ ಈ ಸಲ ಕಡಿಮೆ ಬಂದೈತೆ. ಈ ತೊಗರಿ ರೇಟ್ ಹೆಚ್ಚಾತಂದ್ರ ಮತ್ತೆ ನಾವು ಲಾಭಾಂಶ ಹೆಚ್ಚಾಗುತ್ತೆ. ಮುಂದಿನ ಸಲ 3 ಕೋಟಿ ಮಾಡ್ತೀವಿ. ಮುಂದಿನ ಸಲ 3 ಕೋಟಿ ಆ ತೊಗರಿ ಬೆಳೆ ಮಾರಾಟ ಆಗಿರಲ್ಲ, ಆ ಕಾರಣಕ್ಕೋಸ್ಕರ ನಮ್ಮ ಒಂದು ಸಾಲ ವಸೂಲಾಗಿದೆ ಅಂತ ಹೇಳ್ತೀವಿ. ಸಾಲದ ಮಟ್ಟಿಗೆ ಈ ಬ್ಯಾಂಕಿನ ಸಾಲ ರೈತರಿಗೆ ಅಷ್ಟೇ ಕೊಟ್ಟಿದ್ದಾರೆ, ಬೇರೆ ಅವರಿಗೆ ಕೊಟ್ಟಿದ್ದೀರಾ? ಹಾಗಾದ್ರೆ ರೈತರಿಗೆ ಅಷ್ಟೇ ದುಡ್ಡಿಲ್ಲ, ಅದಕ್ಕೆ ನಿಮ್ಗೆ ಲಾಭ ಇಲ್ಲ. ನಮ್ಮ ದೊಡ್ಡ ಬಿಸಿನೆಸ್ ಏರಿಯಾ ಅಲ್ಲ, ನಾವು ಹೆಚ್ಚು ನಾವು ರೈತರಿಗೆ ನಾವು ಸೌಲಭ್ಯಗಳನ್ನು ಕೊಟ್ಟಿವಿ. ಆ ಉದ್ದೇಶದಿಂದ ನಮ್ಮ ವಸೂಲಾತಿ ಸ್ವಲ್ಪ ಕಡಿಮೆ ಆಗಿದ್ದ 3 ಕೋಟಿ ಆಗಿಲ್ಲ. ಸಾಲವನ್ನ ಯಾರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀಡಿದ್ದೀರಿ, ರೈತರು ಅಥವಾ ಬಿಸಿನೆಸ್ನವರು ಸರ್ ಪ್ರಶ್ನೆ ಕರೆಕ್ಟ್ ಆಗಿ ಇಲ್ಲ. ನಾವು ರೈತರ ಜೊತೆಗೆ ಕಮರ್ಷಿಯಲ್ ಲೋನ್ಗಳನ್ನ ಕೊಟ್ಟಿದ್ವಿ. ಆ ಕೊಟ್ಟಂತ ಒಂದಕ್ಕೊಂದು ಅಟ್ಯಾಚ್ ಇರ್ತಾವೆ. ಈಗ ಅದು ಒಂದ್ ಕಡೆ ರೈತರ ಒಂದ್ ಕಡೆ ವ್ಯಾಪಾರಸ್ಥ ಅಂದ್ರೆ ಎಲ್ಲರೂ ಒಂದಕ್ಕೊಂದು ಅಟ್ಯಾಚ್ಮೆಂಟ್ ಇದ್ದಿದ್ರಿಂದ ನಾವು ಸಾಲ ಎಷ್ಟೋ ಹೋದ ವರ್ಷ 2008 ಎಷ್ಟೋ ಮಟ್ಟಕ್ಕೆ ನಾವು ವಸೂಲಿಯನ್ನು ಮಾಡೀವಿ. ಇನ್ನೂ ನಿಮ್ಮ ಸರ್ಕಾರದಿಂದ ಇನ್ನೊಂದಿಷ್ಟು ವಸೂಲು ಮಾಡೋದಂದ್ರೆ ಈಗ ವ್ಯವಹಾರ ತೊಗರಿಗೆ ಇದು ಕೃಷಿ ಬ್ಯಾಂಕ್ ಅಲ್ಲ. ಆದ್ರೆ ಏನು ಬೇಕಾದ್ರೆ ನಮ್ಮಲ್ಲಿ ಇರೋರು ವ್ಯಾಪಾರ ಮಾಡೋದು ಅವ್ರೆ, ಒಕ್ಕಲ್ತನ ಮಾಡೋದು ಅವ್ರೆ, ಎಲ್ಲರೂ ಈಗ ಇರೋದ್ರಿಂದ ಒಂದಿಷ್ಟು ಇನ್ನೊಂದಿಷ್ಟು ಕಡಿಮೆಗಳು ಅವ್ರಿಗೆ ATM ಕೋರ್ಟ್ ಹೆಸರು ಮಾಡೀವಿ, ಒಂದು ಹರಾಜನ್ನು ಮಾಡೀವಿ. ಅದ್ರ ಜೊತೆಗೆ ಏನು ವಸೂಲಿ ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಒಂದಿಷ್ಟು ಜನ ಅದ್ರ ವಿರುದ್ಧವಾಗಿ ಹೋಗ್ಬಿಡ್ತಾರೆ. ಇನ್ನೂ ಸಾಕಷ್ಟು ಈಗ ನಮ್ಮ ಕರ್ನಾಟಕ 3 ಕೋಟಿ ಅಂದ್ರೆ ಇನ್ನೂ ಒಂದು ನಿಮ್ಮ ಸಹಾಯ ಸರ್ಕಾರ ವಸೂಲಾತಿ ಹೆಚ್ಚಾಗ್ತದ, ಇನ್ನೂ 50 ಲಕ್ಷ ಹೆಚ್ಚಾದ್ರು ನಮ್ಗೆಲ್ಲರೂ ಚಲೋ ಆಗ್ತದೆ ಅಂತ ಕೇಳ್ಕೊಂಡು ನಾನು ಮಾಡ್ತೀನಿ. ಅದಕ್ಕಿಂತ ಹೆಚ್ಚಿನ ಕ್ವಶನ್ಗಳನ್ನು ಕೇಳಬೇಕಾದ್ರೆ ಪೂರ್ವಕವಾಗಿ ಅವರು ಸರ್ಕಾರ ವ್ಯವಸ್ಥೆ ಕೊಟ್ಟು ಅವರಿಂದ ಅನುಮೋದನೆಯನ್ನು ಪಡೆಯಬೇಕು. ಯಾವ ರೀತಿ ಯಾವುದೇ ವಿಷಯಗಳನ್ನ ಮಾತಾಡುವಾಗ ಅತಿ ಶೀಘ್ರವಾಗಿ ಉತ್ತಮದಿಂದ ಮಾತಾಡಿದ ನಿರ್ದೇಶಕ ಮಂಡಳಿಯವರಿಗೆ ಮತ್ತು ಬಂದ್ ಮಾಡಿವಿ ನಾವು. ಯಾಕಂದ್ರೆ ಹಳೆ ಖಾತೆಗಳು ಇನ್ನೂ ಇದಾಗಿದ್ದವು. ಒಂದೊಂದು 10,000 ರೂಪಾಯಿ ಸಾಲ 1 ಲಕ್ಷ ಇರಬೇಕು. ಅದು ಭದ್ರತೆ ಇರುವುದಿಲ್ಲ. ಏನೋ ಯಾವುದೋ ಒಂದು ಆಸ್ತಿ ಇರುವುದಿಲ್ಲ, ಭದ್ರತೆ ಇರುವುದಿಲ್ಲ. ಅದಕ್ಕೆ ಅದನ್ನು ಬಂದ್ ಮಾಡಿ ನಾವು ಎಲ್ಲರೂ ಕೆಲಸ ಮಾಡ್ತಿದ್ವಿ. ನಾವು ಎಷ್ಟು ಜಾಮೀನು ಸಾಲ ಕೊಡಬೇಕು ಅಂತ ಹೇಳಿದ್ರೆ ಅರ್ಬಿ ಗೈಡೆನ್ಸ್ ಮಾಡುತ್ತೆ. ಅದರೊಳಗೆ 6 ವ್ಯಾಪ್ತಿಯೊಳಗೆ ಬ್ಯಾಂಕಿಗೆ ಕೂಡ ಆಗುದಿಲ್ಲ. ಯಾಕಂದ್ರೆ ಓನ್ ಡಿಸಿಷನ್ ಇರ್ತದ್ದು ನಮ್ದು ಅರ್ಬಿ ಇರ್ತದೆ. ಅದಕ್ಕೆ ಕಡಿಮೆ ಆಗಿದ್ದಾದ್ರೆ ನಾವು ಲೋನ್ ಕೊಟ್ಟಿಲ್ಲ. ಹೊರಗಡೆ ಕೌಂಟರ್ ಮಾಡಿರ್ತಾರೆ ಚೀಟಿ ಬರ್ಕೊಡಕ್ಕೆ. ಅಲ್ಲಿ ಜನ ಬಹಳ ಅಸಮಾಧಾನ ಆಗಿರ್ತಾರೆ. ಅಲ್ಲೇ ಕೌಂಟರ್ ಕಡಿಮೆ ಇರ್ತಾವು, ಯಾಕೆ ಬೇಕಿದೆ ಅಂತ
ಚುನಾವಣಾ ಅಧಿಕಾರಿಗಳು ಸರಿಯಾಗಿ ಕೆಲಸನ ಅಲ್ಲೇ ಅದನ್ನ ಮಾಡಕ್ ಆಗ್ಲಿಲ್ಲ ಅವರಿಗೆ. ಮುಂದಿನ ದಿನಮಾನದಾಗ ನಮ್ಮ ಎಲ್ಲರ ಒಂದು ನಾವೇನು ಎಲ್ಲ ಕೊಡ್ಕೊಂಡು ಇನ್ನೂ ಹೆಚ್ಚಿನ ಕೌಂಟರ್ಗಳನ್ನ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ. ಇದಕ್ಕಿಂತ ಮಾನ್ಯ ನಿರೀಕ್ಷಣೆ ಮಾಡಿರಲ್ಲ ಅದಕ್ಕಿಂತ ಸಣ್ಣ ಪ್ಲೇಸ್ ಹೋಗ್ತೀರಿ ಹೌದು, ಅನ್ನ ಅನುಕೂಲ ಆಗುತ್ತಾ. ಈಗ ಎಷ್ಟೋ ಅನುಕೂಲ ಆಗೈತೆ, ಇನ್ನು ಮುಂದೆ ಹೆಚ್ಚಿನ ಅನುಕೂಲ ಆಗ್ಬೇಕಾದ್ರೆ ಪ್ಲೇಸ್ ಸಣ್ಣ ಕೊಡ್ಬೇಕಂದ್ರೆ ಜಮೀನು ಸಾಲ ಕೊಡಿ. ಜಮೀನ ಸಾಲ ತಗೊಂಡವ್ರು ಆಸ್ತಿ ಇರಲಾರ ಜಮೀನ್ದಾರರು ಜಾಮೀನು ಜಮೀನ್ದಾರ ಆಸ್ತಿ ಮಾಡಿ ಉದಾಹರಣೆ ಇಂಥವು ಅನೇಕ ಕಾಲಗಳು ನನ್ನ ಮಾಲೀಕರ ಪ್ರಶ್ನೆ ಏನ್ ಕೇಳಿ ಅರ್ಥನೇ ಹೇಳ್ಬಿಡಿ. ನೋಡ್ರಿ, ಅಷ್ಟೇ ಅಂತ ಅನ್ನಕ್ ಬರೋದಿಲ್ಲ. ಸಾಲಗಾರನಷ್ಟೇ ಜಾಮೀನ್ದಾರರು ಕೂಡ ಬಾಧ್ಯಸ್ಥ. ಒಪ್ಪೋಣೆ ಜವಾಬ್ದಾರಿ ಅವನು ನಾವು ಏನು ಇರಲಿಲ್ಲಪ್ಪ ಅಂತಂದ್ರೆ ಜಾಮೀನ್ದಾರ ಸಾಲಗಾರ ಏನಂದ್ರೆ ಇರಲಿಲ್ಲ ಅಂತಲ್ಲ. ಸಾಲ ತಗೊಳ್ಳೋ ಹೊತ್ನ್ಯಾಗ ಬ್ಯಾಂಕಿಗೆ ಸಾಲಗಾರ ಎಷ್ಟು ಜವಾಬ್ದಾರಿ ಇರ್ತಾನ, ಜಾಮೀನ್ದಾರನು ಕೂಡ ಅಷ್ಟೇ ಜವಾಬ್ದಾರಿ. ನಾ ಜಾಮೀನ್ದಾರ ಆಗಿದ್ದೀನಿ, ನಾನು ಕೊಟ್ಟು 3 ಲಕ್ಷ ತನಕ ಕೊಡೋದು. ಅವನು ಏನು ಜವಾಬ್ದಾರಿ ಮಾಡಕ್ ಕಾನೂನಾಗ ತೊಂದರೆ ಬಂತಪ್ಪ ಅಂದ್ರೆ ಜಾಮೀನ್ದಾರನ ಆಸ್ತಿಗಳನ್ನ ತಗೊಂಡ್ಬಂದು ಅದ್ರ ಮ್ಯಾಲ ಹೋಗಕ್ ಮುಂದೆ ಅವ್ನು ಹರಾಜು ಮಾಡ್ತೀವಿ. ಇದು ಕಾನೂನಿನೊಳಗಿರ್ತಕ್ಕಂಥ ಪ್ರಕ್ರಿಯೆ. ಸಾಲಗಾರ ಅಟ್ಟಂಗಿರಾಗಲಿ ಅಥವಾ ಸಾಲಗಾರ ಹೆಂಡತಿ ಮಕ್ಕಳಾಗಲಿ ತಕರಾರು ಮಾಡಿದ್ರೆ ಸಾಲಗಾರ ಆಸ್ತಿ ಮೇಲೆ ಕುಂದಿಸಬಾರ್ದ. ಈ ರೀತಿ ಕಾನೂನಿನ ಪ್ರಕ್ರಿಯೆಗಳು ಇರ್ತಾವ. ಮತ್ತೆ ಕಾಯ್ದೆ ಚೌಕಟ್ಟಿನಾಗ ಮಾಡ್ಬೇಕಾಗ ಯಶಸ್ವಿಯನ್ನು ನಮ್ಮ ಸದಸ್ಯರು ಕೂಡ ನಮ್ಮ ಬ್ಯಾಂಕ್ ಮುಖಾಂತರ ಕೊಡೋದಕ್ಕೆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಕೃಷಿ ಉತ್ಪನ್ನ ಸಹಕಾರಿ ಸಂಘದಲ್ಲಿ 4 ಜನ ಸದಸ್ಯರಿಗೆ 560 ರೂಪಾಯಿ ವರ್ಷಕ್ಕೆ ಉಳಿಸೋದೇ ಇಲ್ಲ. ಈ ಯೋಜನೆ ಎಲ್ಲ ಸದಸ್ಯರು ವಿಚಾರ ಮಾಡಿ ಯಾವ ರೀತಿ ಮಾಡಿದರೆ ಸದಸ್ಯರಿಗೆ ಅನುಕೂಲ ಆಗುತ್ತದೆ ಅಂತ ವಿಚಾರನ ಮನದಟ್ಟು ಮಾಡಿಕೊಂಡಿದ್ದನ್ನ ಎಲ್ಲ ಸದಸ್ಯರು ಅವರಿಂದ ಕೆಲವೊಂದು ಆರೋಗ್ಯ ಸಮಸ್ಯೆ ನಿಮಗೆ ಅಭಿನಂದಿಸ್ತೇನೆ. ಈ ಯೋಜನೆಯನ್ನು ನಮ್ಮ ಬ್ಯಾಂಕ್ಗಳಲ್ಲಿ ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ. ಯಾವುದೇ ಸಮಸ್ಯೆ ಒಂದು ಪ್ರಶ್ನೆ ಯಾವ ಪೋಸ್ಟ್ ಆಫೀಸ್ ಕೊಟ್ಟಿದ್ದು ನಾವು ಅವಮಾನ ಬರಲ್ಲ, ಸರಿಯಾಗಿ ಸ್ಪಂದಿಸಿಲ್ಲ, ಸರಿಯಾಗಿ ಪೋಸ್ಟ್ ಕೊಟ್ಟು ಸಮಾಧಾನ ನಮ್ಮೆಲ್ಲ ಸಮಾಧಾನ ಸದಸ್ಯರಿಗೆ ಪದೇ ಪದೇ ಏನು ಪ್ರಶ್ನೆಗಳನ್ನು ಕೇಳಬೇಕು. ಚುನಾವಣೆ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್ ಸಾಲ ವಸೂಲಿ ಮಾಡೋದು. ಇದನ್ನ ಆಮೇಲೆ ಈ ಬ್ಯಾಂಕಿನ ಅವರು ಸರಿಯಾಗಿ ಸ್ಪಂದಿಸುವುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ಅಭಿಪ್ರಾಯ ಕ್ರಮ ತಗೊಳ್ತೀವಿ ಅಂತಂದ್ರೆ ಅವಾಗ ಯಾರಾದ್ರೂ 70 ಹೇಳ್ತಾರೆ ಹೋದ ಸಭೆ ಒಳಗ 30 ಕಡೆಯವರ ದಯವಿಟ್ಟು ತಾವು ತಮ್ಮಂತವ್ರು ಇರಲೇಬೇಕು. ತಾವು ಹೇಳಿದ ಸಲಹೆಗಳನ್ನು ನಾವು ತಪ್ಪದೇ ಕೇಳಿ ಅವ್ರ ಅನುಕೂಲವಾಗಿ ನಾವು ಮುಂದಿನ ನಿರ್ಮಾಣದಲ್ಲಿ ನಡ್ಕೋಬೇಕು. ಅದೇ ರೀತಿ ಈ ಯಾರು ಕಟಬಾಕಿದವರು ಅಂತಂದ್ರೆ ದಯವಿಟ್ಟು ಅವ್ರ ಪರವಾಗಿ ನಾಲ್ಕು ಇಲ್ಲಿ ಎಲ್ಲರಿಗೂ ಅವಕಾಶ ಇದೆ. ಕಟಬಾಕಿದವರು ಬರ್ತಾರೆ, ಸಾಲ ತುಂಬಿದವರು ಬರ್ತಾರೆ, ಸಾಲ ತುಂಬಾರು ಬರ್ತಾರೆ. ಆಗ ನಮಗೆ ಕೇಳೋ ಪ್ರಶ್ನೆ ನಮ್ದಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಆಗ ತಾವು ಕೂಡ ನಮ್ಮ ಹಿರಿಯ ತಾವು ಏನ್ ತಾವು ತಗೋದಂತ ಅವಧಿ ಒಳಗೆ ಸಾಲ ಕಟ್ಟಿಬಿಟ್ರೆ ನಮಗೂ ತೊಂದರೆ ಇರೋದಿಲ್ಲ, ಇಲ್ಲಿ ಮಾಡತಕ್ಕಂಥ ನಮ್ಮ ಸಿಬ್ಬಂದಿಗಳಿಗೂ ತೊಂದರೆ ಇಲ್ಲ. ಅದಕ್ಕೆ ಫಸ್ಟ್ ಏನಪ್ಪಾ ಅಂತಂದ್ರೆ ನೀವು ತಗೋದಂತ ಸಾಲನ ಆದಷ್ಟು ಬೇಗ ಕಟ್ಟುವಂತ ಕೆಲಸ ಮಾಡಿ. ಇದು ಯಾಕಂತಂದ್ರೆ ನೀವು ಇನ್ನೊಬ್ಬರು ಸಾಲಕ್ಕೆ ಯಾಕೆ ಮಾಡೋದಂದ್ರೆ ಸಾಲಗಾರನ ಆಸ್ತಿ ನಮ್ಮ ಸಾಲಕ್ಕೆ ಹೊಂದದೇ ಇದ್ದಾಗ ಜಾಮೀನ್ದಾರನ ಏನು ಆಸ್ತಿಯ ಮೇಲೆ ನಾವು ಬೋಧ ಕೊಡ್ತಕ್ಕಂಥದ್ದು ಮಾಡಿದ್ರೆ ಅದು ಐತಿ. ಅದಕ್ಕೆ ಅವರಿಗೆ ಜವಾಬ್ದಾರಿ ಬೀಳುತ್ತಂತ ಸಾಲಗಾರನ ಕರ್ಕೊಂಡ್ಬಂದು ನಾವು ಇವಾಗ ಅದನ್ನ ಏನ್ ಮಾಡಿರೋದು ಕೂಡ ಹೇಳಿದ್ರು. ದಯವಿಟ್ಟು ತಾವು ಕೇಳಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೇಳಿ ತಾವು ಏನಂದ್ರೆ ಇನ್ನೂ ಸಲಹೆ ಮಾಡಿ ನಾವು ಕೇಳಿದ್ರೆ ನನ್ನ